ಇವರಿಗೆ ಟ್ರಂಪ್ ಅವರಿಗೆ ಪ್ರೆಸ್ಟೀಜ್ ಅಂದರೆ ಪ್ರತಿಷ್ಠೆಯ ಒಂದು ಪರಮಾವಧಿಗೆ ಹೋಗಿದ್ರು ಅವರು. ಅಂದರೆ ಅವ್ರಿಗಿನ್ನ ಅವ್ರು ಅದನ್ನ ಪ್ರತಿಷ್ಠೆ ಅಂತೀರಾ, ದುರಹಂಕಾರ ಅಂತೀರಾ, ಅಥವಾ ಅಂದರೆ ಅಲ್ಲ, ಇದು ಜನಸಾಮಾನ್ಯರ ಭಾಷೆಯಲ್ಲಿ ಅಂತ ಹೇಳಿದ್ರೆ ತಿಕ್ಲ ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಅವ್ರಿಗೆ ಏನಂದ್ರೆ ತಿಕ್ಲ, ಹೌದು, ಇಷ್ಟು ಪುಕ್ಲ ಅಂತ ಗೊತ್ತಿರ್ಲಿಲ್ಲ. ಅದೇನ್ ಗೊತ್ತಾ, ಪುಕ್ಲ ಆಮೇಲೆ ಅವ್ರಿಗೇನು ಅವ್ರದ್ದೇನು ಹೋಗುದಿಲ್ಲ. ಆರ್ಮಿ ಇದೆ, ಅಲ್ಲಿ ಏರ್ಫೋರ್ಸ್ ಇದೆ, ನೇವಿ ಇದೆ, ಎಲ್ಲ ಇದೆ. ಆಮೇಲೆ ಆರ್ಮ್ಸ್ ಇದೆ, ಲೇಟೆಸ್ಟ್ ಆರ್ಮ್ಸ್ ಇದೆ. ಅದನ್ನು ಹೊಡೆದಾಕಿದ್ದಾರೆ ಇರಾನ್ ಅರ್ಧಂಬರ್ಧ ನಾಶ ಆಗಿದೆ. ಅದು ಸಾಧಾರಣವಾಗಿ ನಾಶ ಆಗಿಲ್ಲ. ಆದ್ರೂ ನಾನು ಮುಳುಗಿ ಹೋಗ್ತೇನೆ, ನಿನ್ನನ್ನು ಮುಳುಗಿಸ್ತೇನೆ, ಅದೊಂದು ಅವ್ರದ್ದು ವಾದ. ಯಾರ್ದು? ಇರಾನ್. ಈ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಜಗತ್ತಿಗೆ ಒಂದು ವಿನಾಶಕಾಲ ಸೃಷ್ಟಿಯಾಗಿತ್ತು. ಆರ್ಥಿಕತೆಗೆ ಒಂದು ಬಹಳ ಪೆಟ್ಟು ಬಿದ್ದಿತ್ತು. ನಾವೀಗ ಹೇಳ್ಬೋದಾದ್ರೆ ನಾವು ಇಂಡಿಯಾದಲ್ಲಿ ಕೂತ್ಕೊಂಡು ಬೇರೆ ಏಷ್ಯನ್ ಕಂಟ್ರಿ ಬಿಟ್ಬಿಡಿ, ಶ್ರೀಲಂಕಾ ಇರಲಿ ಅಥವಾ ಬೇರೆ ಯಾವುದೇ ಸಣ್ಣ ಸಣ್ಣ ರಾಷ್ಟ್ರಗಳಿರಲಿ, ಎಲ್ಲೇ ಇರಲಿ, ಆದರೆ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಇಂಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಕ್ರಯ ಜಾಸ್ತಿ ಆಯಿತು. ಆಮೇಲೆ ನಾವು ಹೇಳ್ತೇವೆ ಈಗ ನಮಗೆ ಬೇರೆ ಕಡೆಯಿಂದ ಬರ್ತಾ ಇದೆ ಅಂತೇಳಿ 50 to 60% ಮಾತ್ರ ನಮ್ಗೆ ಬರ್ತಾ ಇದೆ. 100% ಯಾವ್ದು ಬರ್ತಾ ಇರಲಿಲ್ಲ. LPG ಯಾವಾಗ ಸರ್? Before this crisis or after this crisis? After this crisis, I don't think so. 50 to 60%. ಬರ್ತಾ ಇತ್ತು. ನನಗೆ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದೇನು ಗೊತ್ತಾ, ಜಾಸ್ತಿ ಕ್ರಯ ಜಾಸ್ತಿ ಆಯ್ತು. ಇದು ಹೋಪ್ ಆಫ್ ಅದುಂಟಲ್ಲ, ಇದ್ರ ಮುಖಾಂತರ ಆಫ್ರಿಕಾ ಸುತ್ತ ಬರ್ತಾ ಇತ್ತು. ಆಮೇಲೆ ರಷ್ಯಾದಿಂದ ಬರ್ತಾ ಇತ್ತು. ಆಮೇಲೆ ನಮಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾರೆ. ನಾವು ಇಲ್ಲಿಂದ ರಷ್ಯಾದಿಂದ ತಂದು ಇಲ್ಲಿ ಪ್ರೋಸೆಸ್ ಮಾಡಿ ರಿಫೈನರಿಯಿಂದ ಪೆಟ್ರೋಲ್ ಡೀಸೆಲ್ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ. ಅದು ಆಗ್ತಾ ಇರಲಿಲ್ಲ. ಅದರಿಂದಾಗಿ ನಮ್ಮ ಆರ್ಥಿಕತೆಗೆ ತುಂಬ ತೊಂದರೆ ಆಯಿತು. ಅದ್ರ ಮೇಲೆ ಎಲ್ಲ ವಸ್ತುಗಳು ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ, ರಾ ಮೆಟೀರಿಯಲ್ಸ್ ಫಿನಿಶ್ಡ್, ಆದಮೇಲೆ ಕಾಂಪೊನೆಂಟ್ಸ್ ಎಲ್ಲ ನಮಗೆ ಏನು ಬೇಕು ಅದು ಬರ್ತಾ ಇರಲಿಲ್ಲ. ಅದು ಚೈನಾದಿಂದಾಗಲಿ, ಯುರೋಪಿಂದಾಗಲಿ, ಬೇರೆ ಕಡೆಯಿಂದಾಗಲಿ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಎಕ್ಸ್ಪೋರ್ಟಿಗೆ ಸಾಧಾರಣ 2-3 ತಿಂಗಳಿಂದ ತುಂಬ ತೊಂದರೆ ಆಗಿತ್ತು. ಇವಾಗ ನಾವು ಅದನ್ನು ಫೀಲ್ ಮಾಡ್ತಿದ್ದೇವೆ. ನಮ್ಮ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳಂತೂ ಸಿಕ್ಕಾಪಟ್ಟೆ ಬಿದ್ದೋಗಿದೆ. ಆಮೇಲೆ ಎಕ್ಸ್ಪೋರ್ಟ್ಗೆ ಬಹಳ ತೊಂದರೆ ಆಗಿದೆ. ಎಕ್ಸ್ಪೋರ್ಟ್ ಮಾಡಿಕೆ ಆಗ್ತಾ ಇರಲಿಲ್ಲ. 3 ತಿಂಗಳಿಂದ ಎಕ್ಸ್ಪೋರ್ಟ್ ಇಲ್ಲ. ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಲ್ಲ, ಆರ್ಡರ್ ಇಲ್ಲ. ಆ ಪರಿಸ್ಥಿತಿ ಆಯ್ತು. ಈಗ ಏನಾಗಿದೆ ಅಂತ, ನೀವು ಯಾರು ಗೆದ್ರು ಯಾರು ಸೋತ್ರು ಅಂತ ಹೇಳಿದ್ರೆ, ಇದು ನಿಂತರೆ 14 ದಿನದ ಏನು ವಿರಾಮ ಘೋಷಿಸಿದ್ದಾರೆ, ಯುದ್ಧ ವಿರಾಮ ಘೋಷಿಸಿದ್ದಾರೆ ಟ್ರಂಪ್, ತನ್ನ ಪ್ರತಿಷ್ಠೆಯನ್ನ ಉಳಿಸಿಕೊಳ್ಳೋದಕ್ಕೆ ಮಾತ್ರ, ಮುಖ ಮುಚ್ಕೊಳ್ಳೋದಕ್ಕೆ ಒಂದು ಮಾರ್ಗ ಹುಡುಕ್ತಾ ಇದ್ದಾರೆ. ನೀವು ಪಾಕಿಸ್ತಾನದವರು ಹಂಗೆ ಸಂಧಾನಕ್ಕೆ ಬಂದಿಲ್ಲ, ಅವರು ಮೆಸೆಂಜರ್ಸ್ ಮಾತ್ರ. ಅದನ್ನ JD ವ್ಯಾನ್ಸ್ ಮತ್ತು ಇರಾನ್ನ ಯಾರಿದ್ದಾರೆ ಮುಖ್ಯಸ್ಥರಿದ್ದಾರಲ್ಲ ಅಲ್ಲಿ ಫಾರಿನ್ ಸ್ಟೇಜ್ ಕ್ರಿಯೇಟ್ ಮಾಡಿದ್ದು ಪಾಕಿಸ್ತಾನ. ಐ ಮೀನ್, ನೀವು ಮಧ್ಯಸ್ಥಿಕೆ ಅಂತಿರೋ ಅಥವಾ ಬ್ರೋಕರ್ ಕೆಲಸ ಅಂತಿರೋ ಏನಂತಿರೋ ಗೊತ್ತಿಲ್ಲ. ಮೆಸೆಂಜರ್ ಇಸ್ ಆಲ್ಸೋ ಬ್ರೋಕರ್. ಇವತ್ತಲ್ಲ, ಬಹಳ ಹಿಂದಿಂದ ಅಮೆರಿಕಕ್ಕೆ ಬಲಕೈ ಬಂಡಾಯ ಕೆಲಸ ಮಾಡಿ. ಇದು ನಾವು ಹಿಂಗೆ ವ್ಯಾಖ್ಯಾನಿಸಬಹುದು ನೋಡಿ. ಟ್ರಂಪ್ ಅಂತಹ ಸುಳ್ಳುಗಾರ ಯಾರು ಇಲ್ಲ ಅಂತ ಇಡೀ ಪ್ರಪಂಚಕ್ಕೆ ಇವತ್ತು ಸಾಬೀತಾಗಿದೆ. ಅಂತಹ ಸುಳ್ಳುಗಾರನ ಕೈ ಹಿಡಿಬೇಕು ಅಂದ್ರೆ ಇನ್ನೊಬ್ಬ ಸುಳ್ಳುಗಾರ ಇರಲೇಬೇಕು, ತನ್ನಂತೆಯೇ ಇರುವಂತಹ ಇನ್ನೊಬ್ಬ ಬೇಕು. ಅಂತಹ ಒಂದು ದೇಶ ಪಾಕಿಸ್ತಾನ. ಆ ದೇಶದಲ್ಲಿ ಇವರ ಬ್ಲೂ ಐಡ್ ಬಾಯ್ ಯಾರ ಅವನು ಮುನೀರ. ಹೀಗಾಗಿ ಸರಿ ಇದೆ ಬಿಡಿ ಸರ್, ಅವ್ರಿಗೆ ಇಬ್ರಿಗೂ ಸರಿ ಇದೆ. ಇನ್ನೊಂದು ಕೇಳ್ಕೊಳ್ಳಿ, ನೀವೇನ್ ಕಳ್ಳಂಗೊಬ್ಬ ಸುಳ್ಳ ಅನ್ನೋದ್ರಲ್ಲಿ. ಕಳ್ಳ ಸುಳ್ಳ ಅಲ್ಲ, ಆರ್ಥಿಕತೆಯ ಅಂದ್ರೆ ತಳಕ್ಕೆ ಬಂದಿದ್ದಾರೆ. ಬಾಟಮ್ ಅವ್ರಿಗೆ ಬಿಕಾರಿ ದೇಶ ಆಗಿದೆ. ಅವ್ರಿಗೆ ಏನ್ ಗೊತ್ತಾ, ಅಮೆರಿಕ ಜೊತೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸಾಲ ಕೊಡೋರು ಯಾರು ಇಲ್ಲ. ಬಟ್ ಅದೇ ಬಿಕಾರಿ ದೇಶ ಇವತ್ತು ಇಡೀ ಪ್ರಪಂಚದಾದ್ಯಂತ ಸುದ್ದಿ ಆಗ್ತಾ ಇದೆ. ಬಟ್ ನಾವು ಅದ್ರ ಬಗ್ಗೆ ಹೋಗೋದು ಬೇಡ. ಯಾಕೆ ಅಂತಂದ್ರೆ ಅದು ಬೇರೆ ರೀತಿಯಾದಂತಹ ಚರ್ಚೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದಂತಹ ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಇರಾನ್ನ ಗಲ್ಲಿಗಳಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಇರಾನ್ ನಾವು ಗೆದ್ದಿದ್ದೇವೆ ಅಂತ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದೆ. ಸೊ ಈ ಯುದ್ಧದಲ್ಲಿ ನಾವು ಮಿಲಿಟರಿ ಜಯವನ್ನು ಗಳಿಸದೇ ಇರಬಹುದು, ಆದರೆ ನಾವು ಒಂದು ರೀತಿ ಈ ಯುದ್ಧದಲ್ಲಿ ನಾವು ಸರ್ವೈವ್ ಆಗಿರೋದೇ ನಮ್ಮ ವಿಕ್ಟರಿ ಅನ್ನೋ ಥರದಲ್ಲಿ ಅದು ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ. ಸರ್ವೈವ್ ಆಗಿದೀವಿ ಅನ್ನೋದಕ್ಕಿಂತ ಇಡೀ ಜಗತ್ತಿನಲ್ಲಿ ಹಿಂದೆಂದು ಕಂಡು ಕೇಳರಿಯದಂತ ದುರಹಂಕಾರಿ ಮತ್ತು ಒಬ್ಬ ಹುಚ್ಚ ದೊರೆ ಡೊನಾಲ್ಡ್ ಟ್ರಂಪ್ ಅನ್ನ ನಾವು ಮನಿಸಿದೆವು ಅನ್ನೋ ಒಂದು ಖುಷಿ ಇರ್ತದೆ. ಆದ್ರೆ ಈ ಖುಷಿ ಅಷ್ಟು ಏನಂತಾರೆ, ಅಷ್ಟಾಗಿ ಖುಷಿ ಪಡುವಂತ ವಿಚಾರ ಏನೂ ಇಲ್ಲ ಇಲ್ಲಿ ಹಾಗೆ ನೋಡಿದ್ರೆ. ಯಾಕಂದ್ರೆ ಅರ್ಧಕ್ಕರ್ಧ ದೇಶ ಸುಟ್ಟೋಗಿದೆ. ಅಲ್ಲಿನ ಬ್ರಿಡ್ಜ್ಗಳು, ಡ್ಯಾಮ್ಗಳು, ಪವರ್ ನೆಟ್ವರ್ಕ್ಗಳು ಇದೆಲ್ಲವನ್ನು ಬಾಂಬ್ ಹಾಕಿದ್ದಾರೆ. ಅವರ ಸರ್ವಾಧಿಕಾರಿ ಖಮೇನಿಯ ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿ ಯುದ್ಧ ಶುರು ಆಗಿರೋದು ಇದೆಲ್ಲ ಇದೆ. ಒಂದು ಸ್ಕೂಲಿನ ಮಕ್ಕಳ ಮೇಲೆ ಬಾಂಬ್ ಹಾಕಿದ್ದಾನೆ ಟ್ರಂಪ್.
ಇದೆಲ್ಲ ಆಗಿದೆ. ಆದರೆ ಇಡೀ ಜಗತ್ತಿನ ಅತ್ಯಂತ ಬಲಶಾಲಿ ಒಂದು ಸೇನೆಯ ಎದುರಾಗಿ ನಾವು ಬಗ್ಲಿಲ್ಲ. ಸ್ಟ್ರಾಟಜಿಕ್ ಸಕ್ಸಸ್, ಅದು ಸ್ಟ್ರಾಟಜಿಕ್ ಸಕ್ಸಸ್ ಅಷ್ಟು ಮಾತ್ರ. ಆದರೆ ಆಗ್ಲೇ ಕೇಳ್ತಿದ್ರೆ ಏನು ಗೆದ್ದಿದೆ ಇಲ್ಲಿ ಅಂತೇಳಿ. ಅಮೆರಿಕ ಗೆದ್ದಿತ್ತ, ಇರಾನ್ ಗೆತ್ತ, ಮಾನವೀಯತೆ ಗೆತ್ತ, ಏನು ಗೆದ್ದಿಲ್ಲ. ಯುದ್ಧದಲ್ಲಿ ಒಂದು ಮಾತಿದೆ, ನೀವು ಕೇಳಿರ್ತೀರಿ ಇದನ್ನ, ಸೋತವನು ಸತ್ತ, ಗೆದ್ದವನು ಸೋತ ಅಂತೇಳಿ. ಇಲ್ಲಿ ಹಾಗೆ ನೋಡಿದ್ರೆ ಯುದ್ಧ ಇನ್ನೂ ಮುಗ್ದಿಲ್ಲ. ಈಗಲೂ ಕೂಡ ಇರಾನ್ ಅದನ್ನೇ ಹೇಳ್ತದೆ, ಯುದ್ಧ ಇನ್ನೂ ಮುಗುದಿಲ್ಲ, ಮಾತುಕತೆ ನಡೀತಾ ಇದೆ. ಇದು ಒಂದು ಕರಾರುಬದ್ಧ ಸೀಸ್ ಫೈರ್, ಇದು ಕರಾರುಬದ್ಧ ಏನಂತಾರೆ ಅದಕ್ಕೆ, ಒಂದು ಕದನ ವಿರಾಮ ಅಷ್ಟು ಮಾತ್ರ. ಈಗ ಈ ಕದನ ವಿರಾಮದ ಕರಾರುಗಳನ್ನು ಇರಾನ್ ಹಾಕಿದೆ, ಟ್ರಂಪ್ ಅಲ್ಲ. ಬಹಳ ಸೂಕ್ಷ್ಮ ಇದೆ ಇದರಲ್ಲಿ. ಯಾಕಂದ್ರೆ ಯಾರು ಯುದ್ಧದಲ್ಲಿ ಮೇಲುಗೈ ಸಾಧಿಸ್ತಾರೋ ಅವರೇ ಕರಾರುಗಳನ್ನು ಹೇಳ್ತಾರೆ.